ವಿದ್ಯಾರ್ಥಿಗಳೇ ಸ್ವಾಗತ. ಈ ಒಂದು ಸೆಷನಲ್ಲಿ ನಾವು ರೇ ಆಪ್ಟಿಕ್ಸ್ಗೆ ರಿಲೇಟ್ ಆಗಿರುವಂತಹ ಕೆಲವೊಂದು ಕಾನ್ಸೆಪ್ಟ್ಸು ಹಾಗೂ CET ಪ್ರಾಬ್ಲಮ್ಸನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಚಾಪ್ಟರಿಂದ CETಯಲ್ಲಿ 2 ಅಥವಾ 4 ಪ್ರಶ್ನೆಗಳು ಬರಬಹುದು. ಕಾನ್ಸೆಪ್ಟ್ಸ್ ಹಾಗೂ ಪ್ರಾಬ್ಲಮ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನಾಗಿ ನಾವು ಕಲಿಬೇಕಾಗಿರೋ ಕಾನ್ಸೆಪ್ಟ್ ಯಾವುದು ಅಂದರೆ ನಾರ್ಮಲ್ ಶಿಫ್ಟ್. ಸೊ ನಾರ್ಮಲ್ ಶಿಫ್ಟ್ ಅಂದರೆ ಏನು? ಒಂದು ಆಬ್ಜೆಕ್ಟ್ನ ಒಂದು ಬೇರೆ ಮೀಡಿಯಮಲ್ಲಿ ಇಟ್ಟು ನಾವೊಂದು ಬೇರೆ ಮೀಡಿಯಮಿಂದ ನೋಡಿದಾಗ ಅದರ ಪೊಸಿಷನು ಚೇಂಜ್ ಆಗಿರುತ್ತೆ. ಆ ಅಪರೆಂಟ್ ಶಿಫ್ಟಿಂದ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಸ್ ನಾರ್ಮಲ್ ಶಿಫ್ಟ್ ಅಂತ ಹೇಳ್ತೀವಿ. ಲೆಟ್ ಅಸ್ ಕನ್ಸಿಡರ್ ಹಿಯರ್ ಒಂದು ಗ್ಲಾಸ್ ಸ್ಲ್ಯಾಬ್ ಇಟ್ಟಿದ್ದೀನಿ. ಆ ಗ್ಲಾಸ್ ಸ್ಲ್ಯಾಬ್ ಅಥವಾ ಸಮ್ ರಿಫ್ರಾಕ್ಟಿಂಗ್ ಮೀಡಿಯಮ್ ಇಟ್ಟಿದ್ದೀನಿ, ಒಂದು ಆಬ್ಜೆಕ್ಟ್ನ ಇಟ್ಟಿದ್ದೀವಿ. ಆ ಆಬ್ಜೆಕ್ಟ್ದು ರಿಯಲ್ ಡಿಸ್ಟೆನ್ಸ್ DR ಅಂತ ಕರೆದಿದ್ದೀವಿ. ಆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಈಸ್ N ಅಂತ ಹೇಳ್ತೀವಿ. ಹಾಗಾದರೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಟ್ ಮೆಟೀರಿಯಲ್ ಈಸ್ ಗಿವನ್ ಬೈ ರಿಯಲ್ ಡೆಪ್ತ್ ಬೈ ದಿ ಅಪರೆಂಟ್ ಡೆಪ್ತ್. ಹಾಗಾದರೆ ವಾಟ್ ಈಸ್ ಅ ನಾರ್ಮಲ್ ಶಿಫ್ಟ್ ಅಂತ ಕೇಳಿದ್ರು ಅಂದರೆ ನಾರ್ಮಲ್ ಶಿಫ್ಟ್ ಈಸ್ ಈಕ್ವಲ್ ಟು ದ ಥಿಕ್ನೆಸ್ ಆಫ್ ದಿಸ್ ಮೆಟೀರಿಯಲ್, ನಥಿಂಗ್ ಬಟ್ ದ ರಿಯಲ್ ಡೆಪ್ತ್ ಅಂತಲೂ ಹಾಕೋಬೋದು, ಇಂಟು 1 ಮೈನಸ್ 1 ಬೈ N, ವೇರ್ N ಈಸ್ ದ refractive index of the material. This is valid when we are observing from the air. So air adala bere yadara medium idre, in the numerator you have to substitute the refractive index of that particular medium here. So now suppose if there are different mediums that are arranged one above the other anta ankolana. Say ಒಂದು ಮೀಡಿಯಮ್ ಇದೆ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2, ಥಿಕ್ನೆಸ್ ಎಷ್ಟಿದೆ ಅಂದರೆ T2. ಅದರ ಮೇಲೆ ಇನ್ನೊಂದು ಮೀಡಿಯಮ್ ಇಟ್ಟಿದ್ದೀವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ N1, its thickness is T1. Now what is the apparent depth of an object which is placed at the bottom here ಅಂತ ಹೇಳಿದ್ರೆ the apparent depth is given by T1 by N1 plus T2 by N2. Let us see one problem based on this. A vessel of height h is filled with a liquid of refractive index N1 to a height h by 2. ಅಂದರೆ there is a vessel here, there is a vessel and the height of the vessel is h. ಒಂದು ಲಿಕ್ವಿಡ್ನ ತುಂಬಿದ್ದಾರೆ ಅಂತ, ಎಷ್ಟು ಹೈಟಿಗೆ ತುಂಬಿದ್ದಾರೆ ಲಿಕ್ವಿಡ್? h/2 ಅನ್ನೋ ಹೈಟಿಗೆ ತುಂಬಿದ್ದಾರೆ. ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಲಿಕ್ವಿಡಿಂದು ಅಂದರೆ N1 ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದಿ ಅಪ್ಪರ್ ಹಾಫ್ ಆಫ್ ದ ವೆಸಲ್ ಈಸ್ ಫಿಲ್ಡ್ ವಿತ್ ಎ ಲಿಕ್ವಿಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N2. ಅಂದರೆ ಅಪ್ಪರ್ ಹಾಫ್ ಈಸ್ ಫಿಲ್ಡ್ ವಿತ್ ರಿಫ್ರಾಕ್ಟಿವ್ ಇಂಡೆಕ್ಸ್ N2. ಅಂದರೆ ಟೋಟಲ್ h ಆದರೆ ಇದು h/2 ಆದರೆ ಮಿಕ್ಕಿರೋದು h/2 ಇರುತ್ತೆ. ಸೊ ದ ಹೈಟ್ ಆಫ್ ದಿಸ್ ಸೆಕೆಂಡ್ ಲಿಕ್ವಿಡ್ ಈಸ್ ಆಲ್ಸೋ h/2. The apparent depth of the vessel vesselನ apparent depth as seen along the normal ಅಂತ ಹೇಳ್ತಿದ್ದಾರೆ. ನಾರ್ಮಲಿ ನಾವು ಅಬ್ಸರ್ವ್ ಮಾಡಿದ್ರೆ ವಾಟ್ ಈಸ್ ದ ಅಪರೆಂಟ್ ಡೆಪ್ತ್ ಆಫ್ ದಿಸ್ ಬಾಟಮ್ ಆಫ್ ದ ವೆಸಲ್ ಅಂತ ಹೇಳ್ತಿದ್ದಾರೆ. ಸೊ ದಿ ಅಪರೆಂಟ್ ಡೆಪ್ತ್ಗೆ ಫಾರ್ಮುಲಾ ಆಲ್ರೆಡಿ ಗೊತ್ತು ನಮಗೆ. ಅಪರೆಂಟ್ ಡೆಪ್ತ್ ಇಸ್ ಈಕ್ವಲ್ ಟು T1 by N1 ಪ್ಲಸ್ T2 by N2, ವೇರ್ T1 ಈಸ್ ದ ಹೈಟ್ ಆಫ್ ದಿಸ್ ಫಸ್ಟ್ ಲಿಕ್ವಿಡ್, ದಟ್ ಈಸ್ h/2 ಇಂಟು 1 by N1 ಅಂತ ಬರಿಬೋದು, ಪ್ಲಸ್ h/2 ಇಂಟು 1 by N2 ಅಂತ ಬರಿಬೋದು. ಯು ಕ್ಯಾನ್ ಟೇಕ್ h/2 ಕಾಮನ್. ಸೊ ವಾಟ್ ಈಸ್ ರಿಮೈನಿಂಗ್ ಹಿಯರ್? 1 by N1 ಪ್ಲಸ್ 1 by N2. ಇಫ್ ಯು ಸಿಂಪ್ಲಿಫೈ ದ್ಯಾಟ್ ಯು ವಿಲ್ ಗೆಟ್ h/2 ಇಂಟು N1 plus N2 by N1 N2. So the correct option is option C. Let us see another concept here. It is about the total internal reflection. So total internal reflection ಅಂತಂದರೆ, suppose we consider there is a denser medium and there is a rarer medium. Ray is traveling from a denser medium to rarer medium. That is one of the condition of the total internal reflection. The ray will reflect back to the same medium if the angle of incidence, that is I, is more than the critical angle. So that is the second condition of the total internal reflection. ಅಂದರೆ ಒಂದು ರೇ ಆಫ್ ಲೈಟು ಸೇಮ್ ಮೀಡಿಯಮ್ಗೆ ರಿಫ್ಲೆಕ್ಟ್ ಆಗಬೇಕು ವೆನ್ ದ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಎ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಮೀನ್ಸ್ ದ ಫಸ್ಟ್ ಕಂಡೀಷನ್ ಇಟ್ ಸೆಲ್ಫ್ ಇಟ್ ಹ್ಯಾಸ್ ಟು ಟ್ರಾವೆಲ್ ಫ್ರಮ್ ಎ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ದ ಸೆಕೆಂಡ್ ಕಂಡೀಷನ್ ಈಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಮೋರ್ ದ್ಯಾನ್ ದ ಕ್ರಿಟಿಕಲ್ ಆಂಗಲ್. ದೆನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಮ್ and the critical angle is given by N is equal to 1 by sin C, provided the rarer medium is air. Now otherwise, suppose if there is another medium, air adale bere yado medium ittu antandre, we can write like this: sin C is equal to refractive index of the rarer medium by refractive index of the denser medium.
Let us see one concept here. Suppose if there is a ray of light striking a glass slab or any refracting medium, the ray will get partially reflected and refracted, and the angle between the angle of reflection and refraction is 90 degree agidre, please remember that the angle of incidence I should be equal to the refractive index of that particular medium. ಅಂದರೆ ಒಂದು ರೇ ಆಫ್ ಲೈಟ್ ಒಂದು ರಿಫ್ರಾಕ್ಟಿಂಗ್ ಮೀಡಿಯಮ್ನ ಸ್ಟ್ರೈಕ್ ಮಾಡಿದಾಗ ಅದು ಪಾರ್ಷಿಯಲಿ ರಿಫ್ಲೆಕ್ಟು ಮತ್ತು ರಿಫ್ರಾಕ್ಟ್ ಆಗಿದ್ದು ಆ ರಿಫ್ಲೆಕ್ಟೆಡ್ ರೇ ಮತ್ತು ರಿಫ್ರಾಕ್ಟೆಡ್ ರೇ ನಡುವೆ ಆ್ಯಂಗಲ್ 90 ಡಿಗ್ರಿ ಇದ್ದರೆ, then remember tan of angle of incidence will be equal to the refractive index of the medium. Now let us see one question based on this. In the figure shown, a ray of light travels from a medium from a denser to rarer medium. So it is a denser medium here and this is a rarer medium. The reflected and refracted rays are perpendicular to each other. So there is angle between them is now 90 degree. If R and R dash are the angle of reflection and refraction respectively, then the critical angle of the pair of medium is. What is the critical angle of the pair of medium? So already we know one data. If the angle between the reflected ray ಮತ್ತು refracted ray ನಡುವೆ angle 90 degree ಇದ್ದರೆ, I can write tan of angle of incidence should be equal to the refractive index of that pair of medium. So we also know that n can also be written as 1 by sin c ಅಂತ ಬರೀಬಹುದು. ಹಾಗಾದರೆ tan I can be written as 1 by sin c. So substituting n inside this, we get tan I is equal to 1 by sin c. Next, observe this. I can also write reciprocal ಮಾಡಿದ್ರೆ ಏನಾಗುತ್ತೆ, sin c is equal to 1 by tan I ಅಂತ ಬರೀಬಹುದು. 1 by tan I ನಾನು cot I ಅಂತಲೂ ಬರೀಬಹುದು. So we have to find the value of c here. So c is equal to tan inverse of cot I ಅಂತ ಹೇಳೋಣ. ಆದರೆ ಆ ಥರ ಆಪ್ಷನ್ಸ್ ಯಾವುದೂ ಇಲ್ಲ, ಇನ್ ಟರ್ಮ್ಸ್ ಆಫ್ tan ಇದೆ. ಹಾಗಾಗಿ ಅಬ್ಸರ್ವ್ ಮಾಡಿ, this is angle of incidence I is also equal to angle of reflection. Angle of incidence I is also equal to angle of reflection. ಹಾಗೆಯೇ angle of reflection, that is R, and the angle of refraction R dash should be equal to 90 degree. Observe ಮಾಡಿದ್ರೆ these two angles, sum of these two angles R dash and R should be equal to 90 degree. ಹಾಗಾದರೆ R is equal to 90 minus R dash ಅಂತ ಬರೀಬಹುದು. So substituting that in the above formula, sin c is equal to c is equal to sin inverse of cot of I, where I can be written as R can be written as 90 minus R dash. So it will give you this particular answer. Sin c is equal to sin inverse of tan of R dash. So the correct option will be option B. Now, light is incident on a glass plate at an angle of 60 degree. So this is the angle of incidence. It is found that reflected and refracted ray are perpendicular to each other. So then the refractive index of the ventricle of the plate. So I can write, if it is perpendicular to each other, then I can directly use this formula, tan I is equal to n, or n is equal to tan of 60. What is tan 60? It is root 3. So root 3 value is 1.732. So the correct option is option B. Okay. Prism with one of the refracting faces silvered. So let us consider there is a prism. ಆ ಪ್ರಿಸಮಿನ ಒಂದು ಫೇಸ್ ಏನು ಮಾಡಿದ್ದಾರೆ, ಸಿಲ್ವರ್ ಮಾಡಿದ್ದಾರೆ, ಅಂದರೆ ಸಿಲ್ವರ್ ಪೇಂಟ್ ಕುಡಿದಿದ್ದಾರೆ. ಸೊ ಸಪೋಸ್ ಇಫ್ ಎ ರೇ ದಟ್ ಪಾಸಸ್ ಫ್ರಮ್ ಒನ್ ಆಫ್ ದ ರಿಫ್ರಾಕ್ಟಿಂಗ್ ಫೇಸ್ ಆ್ಯಂಡ್ ರೀಟ್ರೇಸಸ್ ದಿ path after reflection through the silvered path, then please remember the angle R1 will be equal to the angle of the prism. Let us see one problem based on this. One of the refracting face of the prism of angle A is 30 degree is silvered. A ray of light is incident on the unsilvered face at 45 degree. Will retraces its own path if the refractive index of the material. So we are supposed to find
what is the refractive index of the material. They have given angle of incidence as well as angle of the prism. ಇಲ್ಲಿ retrace ಆಗಿದೆ ಅಂದರೆ ಡೆಫಿನೆಟ್ಲಿ we know that that is r value is equal to a. ಸೊ ಹಾಗಾದರೆ r ವ್ಯಾಲ್ಯೂ ಅಥವಾ r1 ವ್ಯಾಲ್ಯೂ ಅಂದರೆ ಈ ಫಸ್ಟ್ ಆ್ಯಂಗಲ್ ಏನಿದೆ ಈ ಆ್ಯಂಗಲ್ ವ್ಯಾಲ್ಯೂ r1 is equal to a ಅಂತ ಹೇಳ್ಬೋದು, where a is equal to 30 degree. So the angle of incidence I is nothing but here 45 degree. ಅಂದರೆ I can use Snell's law here. Snell's law ಹೇಳುತ್ತೆ sin of angle of incidence to the sin of angle of refraction is equal to the refractive index of the pair of medium. So what is the angle of incidence here? The angle of incidence is 45 degree and angle of refraction is equal to, that is angle of prism, which is 30 degree, which is equal to n. ಹಾಗಾದರೆ n is equal to sin 45 is 1 by root 2, sin 30 is 1 by 2, that 2 goes up. So n is equal to root 2 will be the answer. So it's option D. A ray of light OP incident on the face AB of a right angled isosceles prism emerges grazing through the hypotenuse PQ. So there is a ray here OP that will graze the other surface here PQ. ಹಾಗೆ ಇಲ್ಲಿ it will go grazing the other face. Then the refractive index of the material of the prism. We are supposed to find what is the refractive index of the material of the prism. So since this phase, ಈ ಫೇಸಿಗೆ ಈ ರೇ ನಾರ್ಮಲ್ ಇನ್ಸಿಡೆನ್ಸ್ ಆಗಿದ್ದರಿಂದ ಯಾವುದೇ ರೀತಿಯಾದ ಡಿವಿಯೇಷನ್ ಇಲ್ಲ, ಎಕ್ಸಾಕ್ಟ್ಲಿ ಗೋಸ್ ಸ್ಟ್ರೈಟ್. ಬಟ್ ಇಫ್ ಯು ಅಬ್ಸರ್ವ್ ದಿಸ್, ದ ರೇ ಆಫ್ ಲೈಟ್ ಈಸ್ ಮೂವಿಂಗ್ ಫ್ರಮ್ ದ ಪ್ರಿಸಮ್ ಟು ಏರ್. ಸೊ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ should be equal to critical angle to trace the boundary of the medium. So the angle of incidence is critical angle. ಹಾಗಾದರೆ let us find out what is that critical angle. Now it is a right angular, it is a right angled isosceles prism, then definitely this angle is 45, this angle is also equal to 45. Since this is completely normal, this particular angle is found to be, that is this particular angle is found to be 90 degree. Out of that this is 45. ಸೊ ಹಾಗಾದರೆ ಈ ಆ್ಯಂಗಲ್ ಕೂಡ ಏನಾಗಿರಬೇಕು 45 ಡಿಗ್ರಿ ಆಗಿರಬೇಕು. ಸೊ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹಿಯರ್ ಈಸ್ ಸಿ, ವಿಚ್ ಈಸ್ ಆಲ್ಸೋ ಈಕ್ವಲ್ ಟು 45 ಡಿಗ್ರಿ. ಸೊ ಐ ಕ್ಯಾನ್ ರೈಟ್ ಸೈನ್ ಸಿ ಈಸ್ ಈಕ್ವಲ್ ಟು 1 by n ಅನ್ನೋ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ವಾಟ್ ಈಸ್ ಸೈನ್ ಸಿ ಹಿಯರ್? ಸಿ ವ್ಯಾಲ್ಯೂ is 45, that is 1 by root 2, which is equal to 1 by n, or n is equal to root 2. So which is option? So we know the value of root 2, 1.414. So the correct option is option B. Let us see a particular situation through the prism here. If angle of the prism, that is A, it is equal to 2c, sorry, it is more than 2c, the ray will undergo the total internal reflection. Suppose the angle of the prism is equal to 2, is more than 2c, the ray will reflect back to the second medium, second surface ಇಂದ ಅದು exactly total internal reflection condition cross ಆಗುತ್ತೆ, ಹಾಗೆ it will reflect back. Suppose if the angle of the prism is equal to 2c, then the ray will just grazes the surface. Now suppose if the angle of the prism is less than 2c, ಹಾಗಾದರೆ the ray will go without any deviation. So please keep these conditions in mind. Now let us see a question here. If a ray of light incident on a prism at a grazing angle, then what is the angle of the prism in terms of critical angle? If the refracted ray also grazes the other face. So there is a prism here. ಅವ್ರು ಹೇಳ್ತಿರೋದೇನು ಅಂದರೆ, ಒಂದು ಪ್ರಿಸಮ್ ಇದೆ, ರೇ ಏನಾಗ್ತಿದೆ ಗ್ರೇಸ್ ಆಗುತ್ತಾ ಎಂಟರ್ ಆಗ್ತಿದೆ, ಎಂಟರ್ ಆಗಿ ಥ್ರೂ ದ ಪ್ರಿಸಮ್ ಇಟ್ ಪಾಸಸ್ ಆ್ಯಂಡ್ ದೆನ್ ಇಟ್ ಎಮರ್ಜಸ್ ಔಟ್ ಅಗೇನ್ ಗ್ರೇಸಿಂಗ್. ಹಾಗಾದರೆ ವಾಟ್ ಈಸ್ ದ ಕಂಡೀಷನ್ ಅಂತ ಹೇಳ್ತಿದ್ದಾರೆ. ಸೊ ಸಿನ್ಸ್ ಇಟ್ ಈಸ್ ಗ್ರೇಸಿಂಗ್ ಥ್ರೂ ದ ಸೆಕೆಂಡ್ ಫೇಸ್, ದೆನ್ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಕಂಡೀಷನ್ ಎ ಶುಡ್ ಬಿ ಈಕ್ವಲ್ ಟು 2c. So the correct option is option B. Now let us see some formulas in lenses.
lens maker's formula, it is a general formula and we can apply for different lenses. So that is 1 by f is equal to n minus 1 into 1 by r1 minus 1 by r2, where r1 r2 are the radius of curvature of the two surfaces of the lenses. Suppose if it is a biconvex lens, please remember you will get a plus sign here. If it is an equiconvex lens, then the formula is 1 by f is equal to n minus 1 into 2 by r. Since the radius of curvature are same, I have to write r itself. So the same formula, the same set of formula is also valid for biconcave lens. It is biconcave lens and equiconvex lens. The only thing is like ಇಲ್ಲಿ ಪ್ಲಸ್ ಇದ್ರೆ ಪಾಸಿಟಿವ್ ಸೈನ್ಸ್ ಇದ್ರೆ ಇಲ್ಲಿ ಏನಾಗಿರುತ್ತೆ ಅಂದರೆ ನೆಗೆಟಿವ್ ಸೈನ್ ಬರುತ್ತೆ. Let us see one question based on this. The radius of curvature of two faces of a convex lens are 10 centimeters. So the radius of curvature, let me call this as R1, and the other radius is 15 centimeter. Let me call this as R2. The refractive index of the material of the lens is, that is n, is equal to 1.5. The focal length of the lens is, what is the focal length? So it is a convex lens, so I can directly use this formula. 1 by f is equal to n minus 1 into 1 by r1 plus 1 by r2. So substituting this, n value is 1.5 minus 1 into 1 by 10 plus 1 by 15. If you simplify, you are going to get 1 by f is equal to 0.5. This will become 30. This is 3 plus 2. So 1 by f is equal to 0.5, 5 by 30. If you are simplifying, you will get f is equal to 12 centimeters, which is nothing but 0.12 meters. The correct option is option C. Now let us see the other thing here. Silvering of the lenses. ಅಂದರೆ ಒಂದು ಫೇಸ್ ಆಫ್ ದ ಲೆನ್ಸ್ ಏನು ಮಾಡ್ತಾರೆ, ಸಿಲ್ವರ್ ಮಾಡ್ತಾರೆ. ಹಾಗಾದಾಗ ಫೋಕಲ್ ಲೆಂತ್ ಫಾರ್ಮುಲಾಸ್ ನಾವು ನೆನ್ಪಿಟ್ಕೋಬೇಕಾಗಿರುತ್ತೆ. The focal length of a plano-convex lens when the silvered at its plane surface, ಅಂದರೆ ಪ್ಲೇನ್ ಸರ್ಫೇಸನ್ನು ನಾವು ಸಿಲ್ವರ್ ಮಾಡಿದಾಗ ಇದರದ್ದು ಫೋಕಲ್ ಲೆಂತ್ ಫಾರ್ಮುಲಾ ಏನಾಗುತ್ತೆ ಅಂದರೆ ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2 ಇಂಟು ಮ್ಯೂ ಮೈನಸ್ 1, ವೇರ್ ಮ್ಯೂ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ lens. Suppose if the other face, that is the curved face, is been silvered, then the focal length formula is f is equal to r by 2 mu. Suppose if you consider a equiconvex lens and one of the face is silvered, then the focal length formula is given by f is equal to r by 2 times 2 mu minus 1. Let us see one question here. What is the power of a plano-convex lens when the curved surface is silvered? So here the curved surface is being silvered and the object is in the front of the plane surface. So object is kept in front of the plane surface. What is the power anta keltidare? We already know power is equal to 1 by f, and we also know that the focal length is given by, for this particular situation, it is r by 2 mu. Hagadre power will become 2 mu by r. So this will be the answer. So that is option C is the correct answer. Now ಈ ಒಂದು ಸೆಷನಲ್ಲಿ ನಾವು ರೇ ಆಪ್ಟಿಕ್ಸ್ಗೆ ರಿಲೇಟ್ ಆಗಿರುವಂತಹ ಕೆಲವೊಂದೊಂದು ಕಾನ್ಸೆಪ್ಟ್ಸ್ ಹಾಗೂ CET ಪ್ರಾಬ್ಲಮ್ಸ್ನ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ಸೆಷನಲ್ಲಿ ನಾವು ಇನ್ನೊಂದು ಚಾಪ್ಟರನ್ನು ನೋಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.